ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ. ಇಂದು ನಾವು ಭಾರತದಲ್ಲಿ ಬೆಳೆಗಳ ಅತಿ ದೊಡ್ಡ ಉತ್ಪಾದಕ ಅಂದರೆ ಭಾರತ ದೇಶದಲ್ಲಿ ಬೆಳೆಗಳು ಯಾವ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದರೆ ಅತಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇವೆ, ಯಾವ ಯಾವ ಬೆಳೆಗಳು ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುತ್ತಿವೆ ಎಂಬುದನ್ನು ನಾವು ಇಂದು ತಿಳಿಯೋಣ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾದಂಥದ್ದು ಸ್ನೇಹಿತರೆ. ಮೊದಲನೇದಾಗಿ ಭಾರತದಲ್ಲಿ ಭತ್ತದ ಅತಿ ದೊಡ್ಡ ಉತ್ಪಾದಕ ಅಂದರೆ ನಮ್ಮ ಭಾರತ ದೇಶದಲ್ಲಿ ಭತ್ತ ಅತಿ ಹೆಚ್ಚು ಎಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂದರೆ ಅದು ಪಶ್ಚಿಮ ಬಂಗಾಳದಲ್ಲಿ ಸ್ನೇಹಿತರೆ. ಭಾರತ ದೇಶದಲ್ಲಿ ಭತ್ತ ಅತಿ ಹೆಚ್ಚು ಎಲ್ಲಿ ಉತ್ಪಾದನೆ ಆಗ್ತಿದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಗೋಧಿಯ ಅತಿ ದೊಡ್ಡ ಉತ್ಪಾದಕ ಅಂದರೆ ಇನ್ನು ಎರಡನೇದಾಗಿ ನಮ್ಮ ಭಾರತ ದೇಶದಲ್ಲಿ ಗೋಧಿ ಅತಿ ಹೆಚ್ಚು ಎಲ್ಲಿ ಉತ್ಪಾದನೆ ಆಗ್ತಿದೆ ಅಂದರೆ ಉತ್ತರ ಪ್ರದೇಶದಲ್ಲಿ. ಅತಿ ಹೆಚ್ಚು ಗೋಧಿಯಲ್ಲಿ ಉತ್ಪಾದನೆ ಆಗ್ತದೆ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ. ಇನ್ನು ಭಾರತದಲ್ಲಿ ಕಬ್ಬಿನ ಅತಿ ದೊಡ್ಡ ಉತ್ಪಾದಕ ಅಂದರೆ ನಮ್ಮ ಭಾರತ ದೇಶದಲ್ಲಿ ಕಬ್ಬು ಅತಿ ಹೆಚ್ಚು ಎಲ್ಲಿ ಉತ್ಪಾದನೆ ಆಗ್ತಿದೆ ಸ್ನೇಹಿತರೆ ಅಂದರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಆಗ್ತಿದೆ. ಇನ್ನು ಭಾರತದಲ್ಲಿ ಕಡಲೆಕಾಯಿ ಅತಿ ದೊಡ್ಡ ಉತ್ಪಾದಕ. ಕಡಲೆಕಾಯಿ ಎಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಿವೆ ಅಂದರೆ ಗುಜರಾತ್ನಲ್ಲಿ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಚಹಾದ ಅತಿ ದೊಡ್ಡ ಉತ್ಪಾದಕ. ಭಾರತದಲ್ಲಿ ಚಹಾ ಬೆಳೆ ಎಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಿದೆ ಅಂದರೆ ಆಸಾಂ ರಾಜ್ಯದಲ್ಲಿ ಚಹಾ ಅತಿ ಹೆಚ್ಚು ಉತ್ಪಾದನೆ ಆಗ್ತಿದೆ ಸ್ನೇಹಿತರೆ. ಭಾರತದಲ್ಲಿ ಬಿದಿರಿನ ಅತಿ ದೊಡ್ಡ ಉತ್ಪಾದಕ. ಇನ್ನು ಬಿದಿರು ಎಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಿದೆ ಅಂದರೆ ಅದು ಕೂಡ ಆಸಾಂನಲ್ಲಿ ಅತಿ ಹೆಚ್ಚು ಬಿದಿರು ಉತ್ಪಾದನೆ ಆಗ್ತಿದೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಸೆಣಬಿನ ಅತಿ ದೊಡ್ಡ ಉತ್ಪಾದಕ. ಸೆಣಬು ಬೆಳೆ ಎಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಿದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಸೆಣಬು ಉತ್ಪಾದನೆ ಆಗ್ತಿದೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಕ. ತಂಬಾಕು ಅತಿ ಹೆಚ್ಚು ಎಲ್ಲಿ ಉತ್ಪಾದನೆ ಆಗ್ತಿದೆ ಸ್ನೇಹಿತರೆ ಭಾರತದಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದನೆ ಆಗ್ತಿದೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಬಾಳೆಹಣ್ಣಿನ ಅತಿ ದೊಡ್ಡ ಉತ್ಪಾದಕ. ಭಾರತದಲ್ಲಿ ಬಾಳೆಹಣ್ಣು ಅತಿ ಹೆಚ್ಚಾಗಿ ಎಲ್ಲಿ ಉತ್ಪಾದನೆ ಆಗ್ತಿದೆ ಅಂದರೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಬಾಳೆಹಣ್ಣುಗಳನ್ನು ಉತ್ಪಾದನೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಅತಿ ದೊಡ್ಡ ಕೇಸರಿ ಉತ್ಪಾದಕ. ಭಾರತದಲ್ಲಿ ಅತಿ ಹೆಚ್ಚು ಎಲ್ಲಿ ಕೇಸರಿ ಉತ್ಪಾದನೆ ಆಗ್ತದೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಕೇಸರಿ ಉತ್ಪಾದನೆ ಆಗ್ತದೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಈರುಳ್ಳಿಯ ಅತಿ ದೊಡ್ಡ ಉತ್ಪಾದಕ. ಈರುಳ್ಳಿ ಎಲ್ಲಿ ಅತಿ ಉತ್ಪಾದನೆ ಆಗ್ತಾ ಇದೆ ಅಂದರೆ ಮಹಾರಾಷ್ಟ್ರದಲ್ಲಿ ಈರುಳ್ಳಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಕರಿಮೆಣಸಿನ ಅತಿ ದೊಡ್ಡ ಉತ್ಪಾದಕ. ಕರಿಮೆಣಸು ಎಲ್ಲೂ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ ಅಂದರೆ ಕೇರಳದಲ್ಲಿ ಅತಿ ಹೆಚ್ಚು ಕರಿಮೆಣಸು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಸಾಂಬಾರು ಪದಾರ್ಥಗಳು ಅತಿ ಹೆಚ್ಚು ಸಿಗೋದೇ ಕೇರಳದಲ್ಲಿ. ಕರಿಮೆಣಸು ಕೂಡ ಒಂದು ಸಾಂಬಾರು ಪದಾರ್ಥದಲ್ಲೇ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಅತಿ ಹೆಚ್ಚೆಲ್ಲಿ ಉತ್ಪಾದನೆ ಮಾಡ್ತಾರೆ ಅಂದರೆ ಕೇರಳದಲ್ಲಿ. ಇನ್ನು ಭಾರತದಲ್ಲಿ ಹತ್ತಿಯ ಅತಿ ದೊಡ್ಡ ಉತ್ಪಾದಕ. ಹತ್ತಿ ಅತಿ ಹೆಚ್ಚಾಗಿ ಎಲ್ಲಿ ಉತ್ಪಾದನೆ ಮಾಡ್ತಾರೆ ಅಂದರೆ ಗುಜರಾತ್ನಲ್ಲಿ ಹತ್ತಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಕಾಫಿಯ ಅತಿ ದೊಡ್ಡ ಉತ್ಪಾದಕ. ಭಾರತದಲ್ಲಿ ಕಾಫಿ ಅತಿ ಹೆಚ್ಚಾಗಿ ಎಲ್ಲಿ ಉತ್ಪಾದನೆ ಮಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಮಾಡ್ತಾರೆ ಸ್ನೇಹಿತರೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಿಮಗೆ ಅತಿ ಹೆಚ್ಚು ಬೇಕಾಗ್ತಕ್ಕಂತಂದರೆ ಸ್ಪರ್ಧಾ ಪರೀಕ್ಷೆಗಳಿಗೆ ಅತಿ ಹೆಚ್ಚು ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.